टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮಂಗಳೂರಿನಲ್ಲಿ ಸುರಿದಂಥ ಭಾರೀ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಮಂಗಳೂರು ನಗರದ ಕಂಕನಾಡಿಯಲ್ಲಿರ್ತಕ್ಕಂಥ ಸುವರ್ಣ ಲೇನ್ನಲ್ಲಿ ಬೃಹದಾದಂಥ ಆವರಣ ಗೋಡೆಯೊಂದು ಬಿದ್ದು ಕೂದಳೆಲೆ ಅಂತರದಲ್ಲಿ 6 ಮಂದಿ ಅಪಾಯದಿಂದ ಪಾರಾಗಿರುವಂಥದ್ದು. ನಾನೀಗ ಅದೇ ಒಂದು ಘಟನಾ ಸ್ಥಳದಲ್ಲಿದ್ದೇನೆ. ನೀವು ಗಮನಿಸ್ಬೋದು, ಇಲ್ಲಿ ಬೃಹದಾದಂಥ ಆವರಣ ಗೋಡೆ ಸಂಪೂರ್ಣವಾಗಿ ಛಿದ್ರ ಆಗಿ ಬಿದ್ದಿರ್ತಕ್ಕಂಥದ್ದು. ಮೇಲ್ಗಡೆ ಒಂದು ಖಾಸಗಿ ಆಸ್ಪತ್ರೆ ಬರುತ್ತೆ, ಅವರಿಗೆ ಸಂಬಂಧಪಟ್ಟಂಥ ಒಂದು ಬೃಹದಾದಂಥ ಆವರಣ ಗೋಡೆ ಈ ಭಾಗದಲ್ಲಿ ಇತ್ತು. ಆದರೆ ನಿನ್ನೆ ಸಂಜೆ ಏಕಾಏಕಿಯಾಗಿ ಸುಮಾರು 1.25 ಗಂಟೆಗಳ ಕಾಲ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿತ್ತು. ಸೊ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗದೆ ಈ ಬೃಹದಾದಂಥ ಆವರಣ ಗೋಡೆ ಇಲ್ಲೇ ರಸ್ತೆ ಮುಂಭಾಗಕ್ಕೆ ಬಿದ್ದಿರ್ತಕ್ಕಂಥದ್ದು. ಅದೃಷ್ಟವಶಾತ್ ಈ ರಸ್ತೆಯಲ್ಲಿ ಅದಕ್ಕೆ ಈ ಘಟನೆ ಆಗೋದಕ್ಕೆ ಮೊದಲು ಒಂದಿಷ್ಟು ಜನರು ವಾಹನ ಸವಾರರು ಓಡಾಡಿದ್ರು. ಆದರೆ ಈ ಘಟನೆ ಆಗುವ ವೇಳೆ ಇಲ್ಲಿ ಯಾರೂ ಇರಲಿಲ್ಲ. ಆದರೆ ಈ ಆವರಣಗೋಡೆ ಕುಸಿದು ಬಿದ್ದಂಥ ಜಾಗದ ಮುಂಭಾಗದಲ್ಲಿರ್ತಕ್ಕಂಥ ಈ ಮನೆ ಏನಿದೆ, ಇಲ್ಲಿ ಒಟ್ಟು 6 ಮಂದಿ ಚರ್ಚ್ಗೆ ಹೊರಡಬೇಕು ಅಂತೇಳಿ ಅವರು ಹೊರಗೆ ಬಂದು ಸಿದ್ಧರಾಗಿದ್ದರು. ಅಷ್ಟರಲ್ಲಾಗಲೇ ಈ ಘಟನೆ ಆಗಿರುವಂಥದ್ದು. ಸೊ ಒಂದಿಷ್ಟು ಇಬ್ಬರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಯಾಕಂತ ಹೇಳಿದ್ರೆ ಏಕಾಏಕಿಯಾಗಿ ಮೇಲಿಂದ ರಭಸದ ಈ ಕಳ್ಳು ಮಿಶ್ರಿತ ಮಣ್ಣು ಏಕಾಏಕಿಯಾಗಿ ಈ ಅಂಗಳಕ್ಕೆ ನುಗ್ಗಿರೋದ್ರಿಂದಾಗಿ ಒಂದಿಷ್ಟು ವಾಹನಕ್ಕೂ ಕೂಡ ಹಾನಿಯಾಗಿರುವಂಥದ್ದು, ಒಂದಿಷ್ಟು ಗಾಯವೂ ಕೂಡ ಆಗಿದೆ. ಗಮನಿಸ್ಬೋದು, ಅಲ್ಲಿ ಪೈಪ್ ಇರ್ಬೋದು, ಆಮೇಲೆ ಆ ಕಾಂಪೌಂಡ್ಗೆ ಬಳಸಿದಂಥ ಕಲ್ಲು ಇರ್ಬೋದು, ಎಲ್ಲವೂ ಕೂಡ ಛಿದ್ರ ಆಗಿ ಬಿದ್ದಿರ್ತಕ್ಕಂಥದ್ದು. ಇನ್ನು ಈ ಘಟನೆ ಬಗ್ಗೆ ಮಾತನಾಡೋದಕ್ಕೆ ಇದೀಗ ಈ ನಮ್ಮ ಜೊತೆ ಈ ಮನೆಯವರು ಇದ್ದಾರೆ, ಅವರನ್ನು ಮಾತಾಡ್ತೇನೆ. ಮೇಡಮ್, ನೀನು ಎಷ್ಟೊತ್ತಿಗೆ ಈ ಘಟನೆ ಆಗಿರೋದು ಮತ್ತು ಏನಾಗಿರೋದು? 4:15 ಹೊತ್ತಿಗೆ ಇದು ಒಂದೇ ನಿಮಿಷದಲ್ಲಿ ಎಲ್ಲ ಗೋಡೆ ಬಿತ್ತು. ಎಲ್ಲ ಮನೆಯ ಒಳಗೆ ಕಲ್ಲು ಗಿಲ್ಲು, ಎಲ್ಲ ಮನೆಯೊಳಗೆ ನೀರು ಎಲ್ಲವೂ ತುಂಬಿಕೊಂಡಿತ್ತು. ಅದನ್ನು ಎಲ್ಲ ಮತ್ತೆ ನಾನು ಕಾರ್ಪೊರೇಟರ್ ಸಂದೀಪ್ ಗರಡಿ, ಅಜಿತ್ ರವರು ಅವರಿಗೆ ಮತ್ತೆ ನಮ್ಮ ಚರ್ಚ್ ಫಾದರಿಗೆ ಎಲ್ಲ ಫೋನ್ ಮಾಡಿದಾಗ ಚರ್ಚ್ ಫಾದರ್ ಬಂದ ಇಲ್ಲಿ ಚರ್ಚ್ ಇವರು ಮೇಂಟೆನೆನ್ಸ್ ಜನ ಇಲ್ಲಿ ಬಂದಿದ್ರು. ಆದರೆ ಏನು ಮಾಡ್ತಾ ಇಲ್ಲ, ಮೇಲೆ ನಿಂತ್ಕೊಂಡು ನೆಗಡ್ತಾ ಇದ್ದರು. ಆದರೆ ಫಾದರ್ ಬಂದು ಎಲ್ಲ ಜನ ಹಾಕಿಸಿ ಕೆಲಸವನ್ನು ಎಲ್ಲ ನಮ್ಮ ಕಂಪೌಂಡ್ ಎಲ್ಲವನ್ನು ಕ್ಲೀನ್ ಮಾಡಿ ಕೊಟ್ಟರು ಸುಮಾರು ಅರ್ಧ ಗಂಟೆ ನಂತರ. ಆದರೆ ನಾವು ಅದರ ಮೊದಲು ನಾವೇ ಮನೆಯವರು ಎಲ್ಲರೂ ಕೂಡಿ ಇದ್ದ ಕಲ್ಲು ಎಲ್ಲವನ್ನು ಮನೆಯ ಹತ್ತಿರದಲ್ಲಿ ಇದನ್ನು ಎಲ್ಲವನ್ನು ಆದಷ್ಟು ಎತ್ತಲಿಕ್ಕೆ ಆಗುವಂಥವನ್ನು ಎಲ್ಲವನ್ನು ಹಾಕಿದೆವು. ಎಲ್ಲ ಹಾಕಿ ನಮ್ಮ ಜೀವ ರಕ್ಷಣೆ ಮಾಡೋದಕ್ಕೆ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಅಷ್ಟೇ. ಈ ಇನ್ಸಿಡೆಂಟ್ ಆಗೋ ಟೈಮಲ್ಲಿ ನೀವು ಹೊರಗೆ ಬಂದಿದ್ರಾ? ನಾನು ಬಂದಿಲ್ಲ ಹೊರಗೆ. ನನ್ನ ಅಳಿಯ ಮಗಳು, ಇದು ಅಳಿಯನ ಭಾವ, ಅವನ ಮಗ ಮತ್ತು ನನ್ನ ಮೊಮ್ಮಗಳು ಇವರೆಲ್ಲ ಹೊರಗೆ ಬಂದಿದ್ದರು ಗಾಡಿಗೆ ಒಳಗೆ ಹೋಗ್ಲಿಕ್ಕೆ ಅಂತ. ಅಷ್ಟೊತ್ತಿಗೆ ಗಾಡಿ ಹಿಂದೆ ತೆಗಿಬೇಕಂದ್ರೆ ಇಲ್ಲಿ ಬಿತ್ತು. ಗಾಡಿ ತೆಗೆಯಲಿಲ್ಲ, ಸ್ಟಾರ್ಟನ್ನು ಮಾಡಿಲ್ಲ, ಏನು ಮಾಡಿಲ್ಲ. ಆದರೆ ಅಷ್ಟೊತ್ತಿಗೆ ಎಲ್ಲರೂ ಒಳಗೆ ಓಡಿ ಬಂದೆವು. ಅಷ್ಟೊತ್ತಿಗೆ ನೀರು ನಮ್ಮ ಕಂಪೌಂಡಲ್ಲಿ ತುಂಬಿಕೊಂಡಿತ್ತು, ಕಲ್ಲು ಮಣ್ಣು ಎಲ್ಲ ನಮ್ಮ ಕಂಪೌಂಡ್ ಒಳಗೆ. ಮತ್ತೆ ಬಂದು ನಾವು ನಮ್ಮ ಎಲ್ಲ ಇಲ್ಲಿ ಕೆಲವರು ಎಲ್ಲ ಮತ್ತು ನನ್ನ ಮಕ್ಕಳು ಎಲ್ಲರೂ ಸೇರಿ ಎಲ್ಲವನ್ನು ಕ್ಲೀನ್ ಮಾಡಲಿಕ್ಕೆ ಶುರು ಮಾಡಿದೆವು. ಈಗ ಗಾಯ ಏನಾದರೂ ಆಗಿದೆ ನಿಮ್ಮ ಮನೆಯಲ್ಲಿ? ಸಣ್ಣದು ಸ್ವಲ್ಪ ಇಲ್ಲಿ ನನ್ನ ವೆಹಿಕಲ್ ಡ್ಯಾಮೇಜ್ ಸ್ವಲ್ಪ ಆಗಿದೆ. ಅದು ಹಿಂದಿದ್ದು ಲೈಟ್ಸ್ ಹೋಗಿದೆ, ಕೆಳಗೆ ಬಿದ್ದಿವೆ. ಆಮೇಲೆ ಅದು ನಂಬರ್ ಪ್ಲೇಟ್ ಡ್ಯಾಮೇಜ್ ಆಗಿದೆ. ಮತ್ತು ಬಂಪರ್ ಹೇಳ್ತಾರಲ್ಲ, ಅದು ಏನೋ ಆಗಿದೆ ಎಲ್ಲ. ಈಗ ಇಲ್ಲಿ ಆವರಣಗೋಡೆ ಬಿದ್ದಿದೆ ಮತ್ತು ಆವರಣಗೋಡೆ ಎಲ್ಲ ಇದೆ. ಸೊ ಮತ್ತಷ್ಟು ಅಪಾಯ ಇದೆ, ಅಂದರೆ ಮಣ್ಣು ಕುಸಿತ ಇದೆ. ಎಷ್ಟು ಭಯ ಇದೆ? ಇನ್ನೂ ಕೂಡ ಭಯವಿದೆ. ಯಾಕಂದರೆ ಮಣ್ಣೆ ಇರುವುದು, ಇದು ಗೋಡೆಯ ಕಲ್ಲುಗಳು ಬಿದ್ದಿವೆ, ಇನ್ನು ಗೋಡೆಯ ಮಣ್ಣು ಇದೆ. ಮತ್ತು ಆ ಪೈಪ್ಸನ್ನು ಎಲ್ಲ ಈ ಥರ ಇಲ್ಲಿಯೇ ಕೊಟ್ಟಿದ್ದಾರೆ. ನಮ್ಮ ಸೈಡ್ ಒಂದು ನೀರು ಹೋಗುವ ಇದೆ, ಎಲ್ಲವನ್ನು ಅಲ್ಲಿಗೆ ಕೊಟ್ಟಿದ್ದಾರೆ. ನಮಗೆ ನಮ್ಮ ಬಿಲ್ಡಿಂಗಿನಿಗೆ ನಮ್ಮ ಮನೆಯ ನಮಗೆ ಹೆದರಿಕೆ ಆಗ್ತಾ ಇದೆ. ಅಧಿಕಾರಿಗಳೇನಾದ್ರು ಬಂದಿದ್ದಾರೆ ಮೇಡಮ್ ಇದನ್ನ ಅಧಿಕಾರಿಗಳಾದ ಇವರು ನಮ್ಮ ಕಾರ್ಪೊರೇಟರ್ ಸಂದೀಪ್ ಗರಡಿ ಅವರು ಬಂದಿದ್ದರು. ಅವರು ಸಾಧಾರಣ ಎಲ್ಲ ಜನರಿಗೆ ಇದು ಮಾಡಿ ಎಲ್ಲ ಮಾಡಿದ್ದಾರೆ ಸ್ವಲ್ಪ. ಮತ್ತು ಆಸ್ಪತ್ರೆಯ ಫಾದರ್ ಕೂಡ ಬಂದರು. ಅವರು JCB ಎಲ್ಲ ತಂದು ಕಲ್ಲು ಮಣ್ಣನ್ನು ಮಾರ್ಗ ಕ್ಲಿಯರ್ ಮಾಡಿದ್ದಾರೆ. ಆದರೆ ಇನ್ನೂ ಕೂಡ ಮಾರ್ಗದಲ್ಲೇ ಇದೆ. ಕರೆಂಟ್ ಇಲ್ಲ, ಏನಿಲ್ಲ, ನೀರಿಲ್ಲ, ಎಂತ ಇಲ್ಲ. ನಮಗೆ ಅದೊಂದು ಒದಗಿಸಿ ಕೊಡಬೇಕಾಗಿ ಆದಷ್ಟು ಬೇಗ ಕೇಳಿಕೊಳ್ತಾ ಇದ್ದೇವೆ. ನೀರಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಯುಜಿನೆ ಡಿಸೋಜಾ ಅಂತ. ನಾನು ನಿವೃತ್ತಿ ಶಿಕ್ಷಕಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ಇಲ್ಲಿನ ಮನೆಯವರು ಹೇಳುವಂಥ ಮಾತು. ಯಾಕಂತ ಹೇಳಿದ್ರೆ ಕೂದಲೆಳೆ ಅಂತರದಲ್ಲಿ ಈ ಮನೆಯವರು ಪಾರಾಗಿರುವಂಥದ್ದು. ಇನ್ನೇನು ಚರ್ಚ್ಗೆ ಹೋಗಬೇಕು ಅಂತ ಎಲ್ಲರೂ ಕೂಡ ಮನೆ ಹೊರಗೆ ಬಂದಿದ್ರು. ಅಷ್ಟರಲ್ಲಾಗಲೇ ಈ ಮೇಲ್ಗಡೆಯಿಂದ ಈ ಕಾಂಪೌಂಡ್ ವಾಲ್ ಕುಸಿದು ಬಿದ್ದಿರುವಂಥದ್ದು. ಸೊ ಸಣ್ಣ ಪುಟ್ಟ ಗಾಯ ಆಗಿದೆ ಮತ್ತು ವೆಹಿಕಲ್ ಕೂಡ ಒಂದಿಷ್ಟು ಡ್ಯಾಮೇಜ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಈ ರಸ್ತೆಯನ್ನು ಕ್ಲಿಯರ್ ಮಾಡಿಕೊಡ್ಬೇಕೆನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಮನವಿಯನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್.